ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಇವತ್ತಿನ ಈ ಸಂಚಿಕೆಯಲ್ಲಿ ಹೃದಯಾಘಾತ, ಹಾರ್ಟ್ ಅಟ್ಯಾಕ್, ಎದೆ ಬಡಿತದಿಂದ ಮರಣ ಮೃದಂಗ. ಈ ವಿಡಿಯೋ ನೋಡೋಕ್ಕೂ ಮೊದಲು ನಿಮ್ಮ ಹೃದಯ ಗಟ್ಟಿ ಮಾಡಿಕೊಳ್ಳಿ. ಅದಕ್ಕೂ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ನೀವೆಲ್ಲ ಕೇಳ್ತಾನೆ ಇದ್ದೀರಾ, ಇಡೀ ದೇಶವೇ ಒಂದು ಕಡೆ ಬೆಚ್ಚ ಬಿದ್ದಿದೆ. ಅದೇ ಹಾರ್ಟ್ ಅಟ್ಯಾಕ್. ಇನ್ನು ಮಾಧ್ಯಮಗಳಂತೂ ನೀವು ಕೇಳೇ ಇರ್ತೀರಾ ಅಲ್ವಾ, ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಕಳೆದ 1 ತಿಂಗಳಿಂದ ನಿರಂತರ ಸಾವುಗಳು ಹೆಚ್ಚಾಗ್ತಾ ಇದೆ. ಹೃದಯಾಘಾತ ಪ್ರಕರಣಗಳು ಯುವ ಸಮೂಹವನ್ನು ಟಾರ್ಗೆಟ್ ಮಾಡ್ತಾ ಇದೆಯಾ? ಹಾರ್ಟ್ ಅಟ್ಯಾಕ್, ಚಿಕ್ಕ ಮಕ್ಕಳು ಹೃದಯಾಘಾತದಿಂದ ಮೃತಪಡ್ತಾ ಇದ್ದಾರೆ. ಹೃದಯಾಘಾತದಿಂದ ಮರಣ ಮೃದಂಗ. ಅಯ್ಯೋ ವಿಧಿಯೇ, ನೀನೆಷ್ಟು ಕ್ರೂರಿ. ಹೀಗೆಲ್ಲ ಕೇಳಿ ಹೆದರ್ಕೊಂಡಿದ್ದೀರಾ? ಹೌದು, ಹಾಸನದಲ್ಲಿ ನಡೀತಿರುವ ಈ ಹೃದಯಾಘಾತ ಪ್ರಕರಣಗಳು ಇಡೀ ರಾಜ್ಯವನ್ನು ಮಾತ್ರವಲ್ಲ, ದೇಶವನ್ನೇ ಭಯಭೀತರನ್ನಾಗಿ ಮಾಡಿದೆ. ಹಾಗಂತ ಹಾಸನ ಮಾತ್ರ ಅಲ್ಲ, ರಾಜ್ಯದ ಹಲವೆಡೆ ಹಾರ್ಟ್ ಅಟ್ಯಾಕ್ನಿಂದ ಜನ ಪ್ರಾಣ ಬಿಡ್ತಾ ಇರೋದು ನಿಜವೇ ಸರಿ. ಅದರಲ್ಲೂ ಇನ್ನು ಯುವಕರು, ಗಟ್ಟಿಮುಟ್ಟಾಗಿ ಫಿಟ್ ಆಗಿರುವ ಜನರಿಗೆ ಸಣ್ಣ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಏನ್ ಕಾರಣ ಇರ್ಬೋದು ಹಾರ್ಟ್ ಅಟ್ಯಾಕ್ಗೆ? ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಏನಿರ್ಬೋದು? ಹಾರ್ಟ್ ಅಟ್ಯಾಕ್ ಇಂದ ತಪ್ಪಿಸಿಕೊಳ್ಳೋದು ಹೇಗೆ? ಮುನ್ಸೂಚನೆ ಕ್ರಮ ಏನು? ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೌದು ಆತ್ಮೀಯರೇ, ಕರೋನಾ ಕಾಯಿಲೆ ಬಂದ ನಂತರ ಹಾರ್ಟ್ ಅಟ್ಯಾಕ್ ಅನ್ನೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಜಗತ್ತಿನಲ್ಲಿ ಹೆಚ್ಚು ಬಲಿ ಆಗ್ತಾ ಇರೋದು, ಅದರಲ್ಲೂ ಭಾರತದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಅಂತ ವರದಿ ಹೇಳುತ್ತೆ. ಹೆಚ್ಚಾಗಿ ಹೃದಯ ಸಂಬಂಧದ ಕಾಯಿಲೆಗಳು ಭಾರತದ ಮಹಿಳೆಯರಲ್ಲಿ 300% ಹೆಚ್ಚಾಗಿದೆಯಂತೆ. ಇನ್ನು ಕರೋನಾ ಬಂದ ಮೇಲೆ ಹೃದಯ ಸಂಬಂಧಿ ಕಾಯಿಲೆಗಳು ಎಡೆಬಿಡದೆ ಕಾಡ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಕರೋನಾ ವೈರಸ್ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಅರ್ಧ ತಿಂದಾಕಿರುತ್ತೆ. ದೇಹದಲ್ಲಿ ಏನಾಗ್ತಿದೆ ಅಂತ ತಿಳಿದುಕೊಳ್ಳೋದ್ರೊಳಗೆ ಹೃದಯ ಬಡಿತ ನಿಂತೇ ಹೋಗಿರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಹೃದಯಾಘಾತ ಸಂಬಂಧಿಸಿದಾಗ ಕಾಣುವ ಲಕ್ಷಣಗಳ್ಯಾವುದು ಅಂತ ನೋಡೋದಾದ್ರೆ, ಪುರುಷರಲ್ಲಿ ಸಾಮಾನ್ಯವಾಗಿ ಎದೆ ಹಾಗೂ ಎಡಗೈ ನೋವಿನ ಮೂಲಕ ಮುನ್ಸೂಚನೆ ಕೊಟ್ರೆ, ಮಹಿಳೆಯರಲ್ಲಿ ಕುತ್ತಿಗೆ ಹಾಗೂ ದವಡೆಯಲ್ಲಿ ನೋವು ಸೃಷ್ಟಿಸಿ ಮುನ್ಸೂಚನೆ ಕೊಡುತ್ತಂತೆ. ಇನ್ನು ಉಸಿರಾಟದ ತೊಂದರೆ, ತಲೆ ತಿರುಗುವಿಕೆ, ಎದುರಿಸಿರು ಬರೋದು, ಹೊಟ್ಟೆ ನೋವು, ತೀವ್ರವಾದ ಕೆಮ್ಮು, ಒಂದು ವೇಳೆ ಕೆಮ್ಮಿನ ಜೊತೆ ರಕ್ತ ಬರ್ತಿದ್ರೆ ಅದು ಹೃದಯಾಘಾತದ ಲಕ್ಷಣ ಅಂತ ಗ್ಯಾರಂಟಿ ಮಾಡ್ಕೊಂಬಿಡಿ. ಇನ್ನು ಎದೆ ನೋವು, ಮೈ ಬೆವರೋದು ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಸಲಹೆ ತೆಗೆದುಕೊಳ್ಬೇಕು. ಅದನ್ನು ಬಿಟ್ಟು ಗೂಗಲ್ ಡಾಕ್ಟರ್ ಸಲಹೆ ಹುಡ್ಕೊಂಡು ಹೋದರೆ ಫೋಟೋನಲ್ಲಿರೋದೇ ಗ್ಯಾರಂಟಿ. ಅದಕ್ಕಾಗಿ ನುರಿತ ವೈದ್ಯರನ್ನ ಸಂಪರ್ಕಿಸಬೇಕು. ಇನ್ನು ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಏನು? ಇವತ್ತಿನ ಈ ಜೀವನ ಶೈಲಿ, ಈ ಜನ್ರೇಷನ್ನಲ್ಲಿ ಜನರಿಗೆ ಎಲ್ಲಾವುದು ಬೇಗನೆ ಆಗಬೇಕು. ಫಾಸ್ಟ್ ಫುಡ್ಗೆ ಜನ ಮರೆ ಹೋದ ಹಾಗೆ ಫಾಸ್ಟ್ ದುನಿಯಾ ಫಾಸ್ಟಾಗೆ ಮೇಲಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಪ್ರಶಾಂತವಾಗಿರಿ. ಜಂಕ್ ಫುಡ್ಡು ತಿನ್ನೋದು ಬೇಡ. ಹಾಗೆ ಧೂಮಪಾನ, ಮದ್ಯಪಾನ, ಸೋಮಾರಿತನದಿಂದ ದೂರ ಇರಿ. ಇದೆಲ್ಲ ಹಾರ್ಟ್ ಅಟ್ಯಾಕ್ಗೆ ಮುಖ್ಯ ಕಾರಣ ಆಗುತ್ತೆ ಅಂತ ವೈದ್ಯರು ಹೇಳ್ತಾರೆ. ಇದ್ರ ನಡುವೆ ಪುನೀತ್ ರಾಜ್ಕುಮಾರ್ ಫಿಟ್ ಅಂಡ್ ಫೈನ್ ಆಗಿದ್ರು, ಅವ್ರನ್ನ ಈ ಹಾರ್ಟ್ ಅಟ್ಯಾಕ್ ಬಲಿ ತೆಗೆದುಕೊಂಡು ಬಿಡ್ತಲ್ವಾ? ಹಾಗೆ ಹಾಸನದ ಯೋಧ, ಜಮೀನ್ ಕೆಲಸ ಮಾಡ್ತಾ ಇದ್ದವರು, ಜೊತೆಗೆ ಸೈನಿಕರು ಕೂಡ. ಸೈನಿಕ ಅಂದಮೇಲೆ ಫಿಟ್ನೆಸ್ ಇದ್ದೇ ಇರುತ್ತೆ. ಅವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಕೇಳಿದ್ರೆ ಏನು ಹೇಳೋದು? ಆದರೂ ಹಾರ್ಟ್ ಅಟ್ಯಾಕ್ ಬಂದೇ ಬರುತ್ತೆ. ಕಾರಣ ಏನು ಅನ್ನೋದನ್ನ ಸರ್ಕಾರಗಳು ಸಂಶೋಧನೆ ಮಾಡಿ ತಿಳಿಸ್ಬೇಕು. ಹಾಗೆ ನಾವುಗಳು ಕೂಡ ಧ್ಯಾನ ಮಾಡಿ ಮನಸ್ಸನ್ನು ತಾಳ್ಮೆಯಿಂದ ಪ್ರಶಾಂತಾಗಿರೋದನ್ನ ಕಲಿಬೇಕು. ಒತ್ತಡ ಕಡಿಮೆ ಮಾಡ್ಕೋಬೇಕು. ಜೊತೆಗೆ ನಾವು ಯಾವಾಗಲೂ ತಾಳ್ಮೆಯಿಂದ, ಶಾಂತಿಯಿಂದ ವರ್ತಿಸಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.